Shubhodaya Makla. Very good morning, students. Students, in the previous class, we had discussed about the functions of an entrepreneur. ಒಬ್ಬ ಆಂಟ್ರಪ್ರೆನ್ಯೂರ್ ಏನೇನು ಫಂಕ್ಷನ್ಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರಿ. ಈಗ ಇದು ಮೊದಲನೇ ಚಾಪ್ಟರ್ನ ಮೂರನೇ ಸೆಷನ್. ದಿಸ್ ಇಸ್ ದಿ ಥರ್ಡ್ ಸೆಷನ್ ಆಫ್ ದಿ ಫಸ್ಟ್ ಚಾಪ್ಟರ್ ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಹೌ an entrepreneur is going to contribute for the development of the economy. ನಮ್ಮ ದೇಶದಲ್ಲಿರುವಂಥ ಆರ್ಥಿಕ ಅಭಿವೃದ್ಧಿಗೆ ಒಬ್ಬ ಆಂಟ್ರಪ್ರೆನ್ಯೂರ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಮೊದಲನೇದಾಗಿ ದಿ ಫಸ್ಟ್ ಪಾಯಿಂಟ್ ಇಸ್ ದಟ್ ದಿ ಆಂಟ್ರಪ್ರೆನ್ಯೂರ್ helps in the economic growth and prosperity of the country. How he is going to help in the economic growth and prosperity of the country? ಅನ್ನೋದಕ್ಕಿಂತ ಮುಂಚೆ let us understand what is the meaning of the economic growth and prosperity. Economic growth is nothing but the increase in the per capita income, the national income, reducing the poverty level, increase in the standard of living, all the increase in the health index, all this comes under the economic growth and prosperity. ಒಂದು ದೇಶ ಅಭಿವೃದ್ಧಿ ಆಗ್ತಿದೆ ಅಥವಾ ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಆರ್ಥಿಕ ಬೆಳವಣಿಗೆ ಇರಬೇಕು ಮತ್ತು ಆ ದೇಶ ಸಮೃದ್ಧವಾಗಿರಬೇಕು. ನಾವು ಯಾವಾಗ ಸಮೃದ್ಧಿಯಾಗಿರುತ್ತೆ ಒಂದು ದೇಶ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೋ ಆ ದೇಶದಲ್ಲಿ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂಥ ಸಮೃದ್ಧಿಯಾಗಿರೋದಕ್ಕೆ ಮತ್ತೆ ಆರ್ಥಿಕ ಬೆಳವಣಿಗೆಗೆ ಯಾವ ರೀತಿಯಾಗಿ ಒಬ್ಬ ಆಂಟ್ರಪ್ರೆನ್ಯೂರ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಚಾಪ್ಟರ್ಲಿ ಸ್ಟಡಿ ಮಾಡ್ತಿದ್ದೀವಿ, ಈ ಒಂದು ಸೆಷನಲ್ಲಿ. ಸೊ ಎಕನಾಮಿಕ್ ಪ್ರಾಸ್ಪರಿಟಿಗೆ ಮೊದಲನೇದಾಗಿ ಒಬ್ಬ ಆಂಟ್ರಪ್ರೆನ್ಯೂರ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಜನರೇಷನ್ ಆಫ್ ದಿ ಎಂಪ್ಲಾಯ್ಮೆಂಟ್, ಉದ್ಯೋಗ ಕೊಡ್ತಾನೆ. ಎರಡನೇದು, ಈ ಬ್ರಿಂಗ್ಸ್ ದಿ ಕ್ಯಾಪಿಟಲ್. ಸರ್ ಯಾವ ರೀತಿ ಕ್ಯಾಪಿಟಲ್ ತರ್ತಾನೆ ಅಂತ ಹೇಳಿದ್ರೆ, ಹಿ ಹೆಲ್ಪ್ಸ್ ಇನ್ ದಿ ಮೊಬಿಲೈಸೇಷನ್ ಆಫ್ ದಿ ಕ್ಯಾಪಿಟಲ್ ರಿಸೋರ್ಸಸ್ ಫ್ರಮ್ ನುಕ್ ಅಂಡ್ ಕಾರ್ನರ್ ಆಫ್ ದಿ ಕಂಟ್ರಿ. ಈಗ ನೀವು ಯಾರಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಯಾವ್ದಾದ್ರು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳಿದಾಗ ನಾನು ನಿಮಗೆ, ನೀವೇನ್ ಮಾಡ್ತೀರಾ, ಒಂದೆರಡು ಸರ್ತಿ ಯೋಚನೆ ಮಾಡ್ತೀರಾ. ಮಾಡಿದ್ರೆ ಮಾಡಿದಿರಿ ಅಂತೀರಿ, ಇಲ್ಲಾಂದ್ರೆ ಇಲ್ಲ ಅಂತೀರಿ. ಇಲ್ಲಾಂದ್ರೆ ನಿಮ್ ತಂದೆ ತಾಯಿ ಯಾರಾದ್ರೂ ಮಾಡಿದಾರಾ? ಯೂಶಲಿ ಅವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಇಲ್ಲಾಂದ್ರೆ ದುಡ್ಡನ್ನ ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಹಾಕಿರ್ತಾರೆ, ಇಲ್ಲ ಬ್ಯಾಂಕಲ್ಲಿ FD ಇಟ್ಟಿರ್ತಾರೆ, ಈ ಕೆಲಸ ಮಾಡಿರ್ತಾರೆ. ಸೊ ಆ ದುಡ್ಡು ಹೋಗಿ ಅಲ್ಲಿ ಸೇವ್ ಆಗುತ್ತೆ, ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಬ್ಯಾಂಕ್ನವರು ಆ ದುಡ್ಡನ್ನ ಏನ್ ಮಾಡ್ತಾರೆ, ಆ ದುಡ್ಡನ್ನ ತಗೊಂಡ್ಬಂದು ಇಂಡಸ್ಟ್ರಿಯಲಿಸ್ಟ್ಗೆ ಲೋನ್ ಕೊಡ್ತಾರೆ, ಆಂಟ್ರಪ್ರೆನ್ಯೂರ್ಸ್ಗೆ ಲೋನ್ ಕೊಡ್ತಾರೆ. ಈ ರೀತಿಯಾಗಿ ದೇ ಹೆಲ್ಪ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ದೇ ಹೆಲ್ಪ್ ಇನ್ ಕ್ರಿಯೇಷನ್ ಆಫ್ ದಿ ವೆಲ್ತ್. ಅವರು ವೆಲ್ತ್ ನ ಕ್ರಿಯೇಟ್ ಮಾಡ್ತಾರೆ, ಆಸ್ತಿನ ಕ್ರಿಯೇಟ್ ಮಾಡ್ತಾರೆ. ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೈ ಬಿಲ್ಡಿಂಗ್ ದಿ ರೋಡ್ಸ್, ಬೈ ಬಿಲ್ಡಿಂಗ್ ದಿ ಬಿಲ್ಡಿಂಗ್ಸ್, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಂಡ್ ಡಿಫರೆಂಟ್ ಅವೆನ್ಯೂಸ್, ಬೇರೆ ಬೇರೆ ವಿಧವಾದಂಥ ರೀತಿಯಲ್ಲಿ ದೇ ಹೆಲ್ಪ್ ಇನ್ ಕ್ರಿಯೇಷನ್ ಆಫ್ ದಿ ವೆಲ್ತ್. ದೇ ಟೇಕ್ ರಾ ಮೆಟೀರಿಯಲ್ಸ್, ಆ ರಾ ಮೆಟೀರಿಯಲ್ಸ್ ತಗೊಂಡಾಗ ಅವ್ರಿಗೆ ದುಡ್ಡು ಕೊಡ್ತಾರೆ, ಇಟ್ ಬಿಕಮ್ಸ್ ಎ ವೆಲ್ತ್ ಫಾರ್ ದೆಮ್. ದೇ ಟೇಕ್ ದಿ ಹ್ಯೂಮನ್ ರಿಸೋರ್ಸಸ್ ಅಂಡ್ ದೇ ಪೇ ಸ್ಯಾಲರೀಸ್ ಅಂಡ್ ಇಟ್ ಬಿಕಮ್ಸ್ ಎ ವೆಲ್ತ್ ಫಾರ್ ದೆಮ್. ದೇ ಬಾರೋ ದಿ ಕ್ಯಾಪಿಟಲ್ ಅಂಡ್ ಫಾರ್ ದಟ್ ಕ್ಯಾಪಿಟಲ್ ದೇ ಆರ್ ಗೋಯಿಂಗ್ ಟು ರೀಪೇ ದಿ ಪ್ರಾಫಿಟ್ ಆರ್ ಇಂಟ್ರೆಸ್ಟ್ ಆರ್ ಡಿವಿಡೆಂಟ್. ಸೊ ಇಟ್ ಬಿಕಮ್ಸ್ ದಿ ವೆಲ್ತ್ ಕ್ರಿಯೇಷನ್. ಸೊ ಈ ರೀತಿಯಾಗಿ ಒಬ್ಬ ಆಂಟ್ರಪ್ರೆನ್ಯೂರ್ ಈಸ್ ಗೋಯಿಂಗ್ ಟು generate employment, create mobilization of savings, or he is going to create the wealth in the country. Second thing is that he is going to increase the per capita income of the individual of the country. ಪ್ರತಿಯೊಬ್ಬ ನಾಗರಿಕನ ತಲಾ ಆದಾಯನ ಹೆಚ್ಚು ಮಾಡ್ತಾರೆ. ಯಾವ ರೀತಿ ಹೆಚ್ಚು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಈಗ ತಾನೇ ನಿಮ್ಗೆ ಉದಾಹರಣೆ ಕೊಡ್ತಿದ್ದೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಏನ್ ಮಾಡ್ತಾರೆ, ಅವರು ಹಣನ ಕೊಡ್ತಾರೆ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್. ಇವ್ರಿಗೆ ಹಣ ಕೊಡೋದ್ರ ಮುಖಾಂತರ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಇನ್ಕಮ್ ಆಫ್ ದಿ ಪೀಪಲ್.
ಸೊ ಈ ಅವರು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು, ಬಟ್ ಆ ರೀತಿಯಾಗಿ ಆಂಟ್ರಪ್ರೆನ್ಯೂರ್ಸ್ ಎಲ್ಲರಿಗೂ ಮಾಡ್ತಿದ್ರೆ ಓವರ್ ಆಲ್ ಇಟ್ ವಿಲ್ ಹ್ಯಾವ್ ಎನ್ ಎಫೆಕ್ಟ್ ವೇರ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಆನ್ ಇಂಡಿವಿಜುವಲ್. ಮೂರನೇದಾಗಿ ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೀವು ನನಗೆ ಕೇಳ್ಬೋದು, ಏನ್ ಸರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೋಡಿ, ಆಗಿನ ಕಾಲದಲ್ಲೆಲ್ಲಾನು ಬಟ್ಟೆನ ಕೈಯಲ್ಲಿ ಒಗಿತಾ ಇದ್ರು, ಇವತ್ತು ವಾಷಿಂಗ್ ಮಿಷಿನ್ ಅಲ್ಲಿ ಒಗಿತಾ ಇದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಮೊದಲೆಲ್ಲ ಯಾರಾದ್ರೂ ಮಾತಾಡ್ಬೇಕಂದ್ರೆ ಲೆಟರ್ ಪೋಸ್ಟ್ ಬರೀತಾ ಇದ್ರು, ಇವತ್ತು ಮೊಬೈಲ್ ಅಲ್ಲಿ ಮಾತಾಡ್ತಾರೆ, ಆರ್ ದೇ ಸ್ಪೀಕ್ ಓವರ್ ದಿ ಫೋನ್ ಆರ್ ಥ್ರೂ ದಿ ಕಂಪ್ಯೂಟರ್. ಇಟ್ ಈಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಮೊದಲೆಲ್ಲ ಟೀಚರ್ಸ್ ಕ್ಲಾಸಲ್ಲಿ ಬಂದು ಮಕ್ಳಿಗೆ ಪಾಠ ಮಾಡ್ತಿದ್ರು, ಇವತ್ತು ಮಕ್ಕಳು ಮನೆಯಲ್ಲಿರ್ತಾರೆ, ಮೇಷ್ಟ್ರು ಮನೆಯಲ್ಲಿರ್ತಾರೆ, ಮನೆಯಲ್ಲಿ ಕೂತ್ಕೊಂಡೇ ಪಾಠ ಮಾಡ್ತಾರೆ. ಹೇಗೆ ಸಾಧ್ಯ ಆಯಿತು? ಇಟ್ ಈಸ್ ಇನ್ಕ್ರೀಸ್ ಇನ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಇದ್ಯಾವ ರೀತಿ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ದೀಸ್ ಆರ್ ಆಲ್ ದಿ ನ್ಯೂ ಇನೋವೇಷನ್ಸ್, ನ್ಯೂ ಪ್ರಾಡಕ್ಟ್ಸ್ ದಟ್ ಈಸ್ ಬ್ರಾಟ್ ಇನ್ ಬೈ ದಿ ಆಂಟ್ರಪ್ರೆನ್ಯೂರ್ಸ್. ಈ ರೀತಿ ಮಾಡೋದ್ರಿಂದ ಆಂಟ್ರಪ್ರೆನ್ಯೂರ್ಸ್ ಆರ್ ಪ್ಲೇಯಿಂಗ್ ಎ ಬಿಗ್ಗರ್ ರೋಲ್ in the economic growth and prosperity of the country. Students, you should keep one thing in your mind, that there is a very important role played by these entrepreneurs is like forward linkage and backward linkage. What is this forward linkage and backward linkage ಅಂತ ಹೇಳಿದ್ರೆ, ಒಂದು ಈ ಆಂಟ್ರಪ್ರೆನ್ಯೂರ್ ಯಾವುದೊಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರಲ್ವಾ, ಆ ಪ್ರಾಡಕ್ಟ್ ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ಗೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಉದಾಹರಣೆಗೆ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಆರ್ ವೆಮ್ಗಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಆರ್ ಪಿಳ್ಗುಂಪ ಇಂಡಸ್ಟ್ರಿಯಲ್ ಎಸ್ಟೇಟ್ ಆರ್ ದಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಯರ್ ಗೌರಿಬಿದ್ನೂರ್, ಯಾವುದೋ ಒಂದು ಕಂಪ್ನಿಯವರು ಯಾವ್ದಾದ್ರು ಒಂದು ಮೆಷಿನರಿನ, ಸ್ಮಾಲ್ ಮೆಷಿನರಿನ ಅಥವಾ ಯಾವ್ದಾದ್ರು ಒಂದು ಟೂಲ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಟೂಲ್ನ ಏನ್ ಮಾಡ್ತಾರೆ, ಇಟ್ ವಿಲ್ ಬಿ ಯೂಸ್ಡ್ ಆಸ್ ಎ ರಾ ಮೆಟೀರಿಯಲ್ ಇನ್ ಅದರ್ ಇಂಡಸ್ಟ್ರಿ. ಸೊ ಇದನ್ನ ನಾವೇನಂತ ಕರಿತೀವಿ, ಫಾರ್ವರ್ಡ್ ಲಿಂಕೇಜ್ ಅಂತ ಕರಿತೀವಿ. ಉದಾಹರಣೆಗೆ ಇಸ್ರೋ ಒಂದು ರಾಕೆಟ್ ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ರಾಕೆಟ್ಗೆ ದೇ ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ರಾ ಮೆಟೀರಿಯಲ್ಸ್ ಫ್ರಮ್ ದಿ ಡಿಫರೆಂಟ್ ಪ್ಲೇಸಸ್. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿ ಪಿಳ್ಗುಂಪ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಇರುವಂತ ಒಂದು ಕಂಪನಿ ಆ ರಾ ಮೆಟೀರಿಯಲ್ ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಈಸ್ ಅನ್ ಆಂಟ್ರಪ್ರೆನ್ಯೂರ್. ಅವ್ನು ಪ್ರೊಡ್ಯೂಸ್ ಮಾಡಿರುವಂತ ಗೂಡ್ಸ್ ನ ಯಾರು ಕೊಡ್ತಾ ಇದ್ದಾರೆ, ಅಲ್ಲಿ ಇಸ್ರೋಗೆ ಹೋಗ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಅಸ್ ಫಾರ್ವರ್ಡ್ ಲಿಂಕೇಜ್. ಸೊ ಫಾರ್ವರ್ಡ್ ಲಿಂಕೇಜ್ ಮುಖಾಂತರ ಆಂಟ್ರಪ್ರೆನ್ಯೂರ್ಸ್ ಆರ್ ಹೆಲ್ಪಿಂಗ್ ದಿ ಎಕಾನಮಿ. ಅಂಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಕ್ವರ್ಡ್ ಲಿಂಕೇಜ್. ಏನಪ್ಪ ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಹೇಳಿದ್ರೆ, ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇಲ್ಲಿ ಚೆನ್ನಾಗಿ ಮಳೆ ಆಗಿದೆ ಅಂತ ಅನ್ಕೊಳ್ಳಿ. ಚೆನ್ನಾಗಿ ಮಳೆ ಆದ್ರೆ ಏನಾಗುತ್ತೆ, ದಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ವಿಲ್ ಇನ್ಕ್ರೀಸ್. ಒನ್ಸ್ ದಿ ಅಗ್ರಿಕಲ್ಚರಲ್ ಆಕ್ಟಿವಿಟಿ ವಿಲ್ ಇನ್ಕ್ರೀಸ್, ದಿ ಸೋಯಿಂಗ್ ವಿಲ್ ಇನ್ಕ್ರೀಸ್. ಬಿತ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ. ಬಿತ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಮೆನ್ಯೂರ್ ಏನದು, ಯೂರಿಯಾನ್ ಪರ್ಚೇಸ್ ಮಾಡ್ತಾರೆ. ಸೊ ಅಗ್ರಿಕಲ್ಚರ್ ಇಂಪ್ರೂವ್ ಆದ್ರೆ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇಂಪ್ರೂವ್ ಆದ್ರೆ ಅದು ಒಂದು ಕಂಪ್ನಿಗೆ ಹೆಲ್ಪ್ ಆಗುತ್ತೆ. ಯಾವ್ದಪ್ಪ ಕಂಪ್ನಿ ಅಂತ ಹೇಳಿದ್ರೆ ಫರ್ಟಿಲೈಸರ್ ಕಂಪನಿ. ಆ ಫರ್ಟಿಲೈಸರ್ ಕಂಪ್ನಿಗೆ ಬೇಸ್ ಇಂಪ್ರೂವ್ಮೆಂಟ್ ಆಗುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ, ನಾವು ಬ್ಯಾಕ್ವರ್ಡ್ ಲಿಂಕೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿ ಆಂಟ್ರಪ್ರೆನ್ಯೂರ್ಸ್ ಆರ್ ಹೆಲ್ಪಿಂಗ್ ಫಾರ್ ಎಕನಾಮಿಕ್ ಗ್ರೋತ್ ಅಂಡ್ ಪ್ರಾಸ್ಪರಿಟಿ ಆಫ್ ದಿ country. Friends, coming to the next role played by the entrepreneur in economic development is bringing social stability and balance the regional development. ಏನ್ ಸರ್ ಇದು ಸೋಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಏನು, ಮತ್ತೆ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂದ್ರೆ, ನಮ್ಮ ಸಮಾಜದಲ್ಲಿರುವಂತಹ ಹಲವಾರು ರೀತಿಯಾದಂತಹ ಅಸಮಾನತೆನ ಕಡಿಮೆ ಮಾಡುವಂತ ಕೆಲಸ ಮಾಡ್ತಾರೆ ಆಂಟ್ರಪ್ರೆನ್ಯೂರ್ಶಿಪ್ ನವರು. ಈ ಅಸಮಾನತೆ, ದಿ ಇನ್ಇಕ್ವಾಲಿಟಿ ಮೇ ಬಿ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಅದರ್ ಫ್ಯಾಕ್ಟರ್ಸ್ ಲೈಕ್ caste, creed, sex, place, religion. So
ಸೊ ಇಲ್ಲಿ ಇವ್ರಿಗೆಲ್ಲ ಏನ್ ಮಾಡ್ತಾರೆ, ಒಂದು ಸ್ಟೆಬಿಲಿಟಿ ತರಲಿಕ್ಕೆ ಟ್ರೈ ಮಾಡ್ತಾರೆ. ಆಂಟ್ರಪ್ರೆನ್ಯೂರ್ಸ್ ಏನ್ ಮಾಡ್ತಾರೆ, ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿನ ಮೇಲೆತ್ತಲಿಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಟೆಕ್ನಾಲಜಿ ಯಾವ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, ಈ ಜಾತಿ ಪದ್ಧತಿ ಅನ್ನೋದು ನನ್ಗನ್ಸೋ ಪ್ರಕಾರ ಇನ್ನೊಂದು 10 ವರ್ಷಕ್ಕೆ ಹೊರಟೋಗುತ್ತೆ. ಆ ರೀತಿಯಾದಂತ ಟೆಕ್ನಾಲಜೀಸ್ ಡೆವಲಪ್ ಆಗ್ತಿದೆ. ಪ್ರತಿಯೊಬ್ಬರೂ ಈ ಆಂಟ್ರಪ್ರೆನ್ಯೂರ್ಶಿಪ್ ಡೆವಲಪ್ಮೆಂಟ್ ಇಂದ ಹೆಲ್ಪ್ ಆಗ್ತಿದ್ದಾರೆ. ಮೊದಲೆಲ್ಲ ಯಾರೋ ಒಬ್ರು ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತಾ ಇರೋಂಥವ್ರು ಇವತ್ತು ಹೊರಗಡೆ ಬಂದು ಕಂಪ್ನಿಗಳಲ್ಲಿ ಕೆಲಸ ಮಾಡೋ ತರ ಆಗಿದೆ. ಅವ್ರಿಗೆ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೆ ವಿಶೇಷವಾಗಿ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ದಿ ವುಮೆನ್ಸ್ ಆರ್ ಗೆಟಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್. And we can see in each and every classes of the government colleges where almost like 70% of the students are girl students. So by this, the entrepreneurship is helping to bring in the social stability in the society. At the same time, they are helping for the regional development. They should have a balanced regional development. ನೀವು ಕೇಳ್ಬೋದು ನನ್ನ, ಸರ್ ಏನ್ ಸರ್ ಇದು ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಒಂದು ಸಣ್ಣದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಕ್ಲಾಸಲ್ಲಿ ಯಾರಾದ್ರೂ ಒಬ್ಬ ಹುಡುಗನ್ನ ಒಂದು ಜಿಮ್ಗೆ ಕಳ್ಸೋಣ. ಜಿಮ್ ಅಲ್ಲಿ ಏನಿರುತ್ತೆ, ಆ ತೂಕ ಎತ್ತೋದು ಡಂಬಲ್ಸ್ ಅವು ಇವೆಲ್ಲ ಇರುತ್ತಲ್ವಾ. ಸೊ ಅದನ್ನ ಎತ್ತೋದಕ್ಕೆ ಕಳ್ಸೋಣ. ಅವನ್ಗೆ ಒಂದೇ ಒಂದು ಹೇಳೋಣ, ನೋಡಪ್ಪ ನೀನು 5 kg ಒಂದು ಡಂಬಲ್ನ ಬಲ್ಗೈಯಲ್ಲಿ ಇಟ್ಕೊಂಡು 6 ತಿಂಗಳು ಎಕ್ಸಸೈಸ್ ಮಾಡು. ಬರೀ ಬಲ್ಗೈಗೆ ಮಾಡಬೇಕು, ಎಡಗೈಗೆ ಮಾಡಬಾರ್ದು. ಸೊ 6 ತಿಂಗಳಾದ್ಮೇಲೆ ಅವನೇನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಬರೀ ಬಲ್ಗೈಗೆ ಮಾತ್ರ ಅವನು ಎಕ್ಸಸೈಸ್ ಮಾಡಿದ್ದಾನೆ, ಡಂಬಲ್ಸ್ ತೆಗ್ದಿದ್ದಾನೆ. ಅವನ ದೇಹ ನೋಡಿದ್ರೆ ಒಂದು ತೋಳ ದಪ್ಪ ಇರುತ್ತೆ, ಇನ್ನೊಂದು ತೋಳ ಸಣ್ಣ ಇರುತ್ತೆ. ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಫ್ರೆಂಡ್ಸ್, ನೀವೇ ಹೇಳಿ. ಅದೇನಾಗುತ್ತೆ, ಇಟ್ ಈಸ್ ಕಾಲ್ಡ್ ನಾಟ್ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್. ಬರೀ ಎಲ್ಲೋ ಒಂದು ಕಡೆ ಮಾತ್ರ ಡೆವಲಪ್ ಆಗಿದೆ, ಇನ್ನೊಂದು ಕಡೆ ಡೆವಲಪ್ ಆಗಿಲ್ಲ. ಅದು ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಇದು ಅಷ್ಟೇ, ವೆರಿ ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಿದ್ದೀನಿ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹಿಂದುಳಿದಿದೆ. ಅದೇ ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶಗಳು ತುಂಬಾ ಇಂಪ್ರೂವ್ ಆಗಿದೆ. ಶಿವಮೊಗ್ಗನೂ ಒಂದು ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಕೋಸ್ಟಲ್ ರೀಜನ್, ವೆರಿ ಇಂಟೆಲಿಜೆಂಟ್ ಪೀಪಲ್, ಫಿಶಿಂಗ್ ಇಸ್ ದೇರ್, ಪೋರ್ಟ್ಸ್ ಆರ್ ದೇರ್, ಅಲ್ಲೂ ಡೆವಲಪ್ ಆಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸೆಂಟ್ರಲ್ ಕರ್ನಾಟಕ ಅಂಡ್ ದಿ ನಾರ್ದರ್ನ್ ಕರ್ನಾಟಕ, ಎಕ್ಸೆಪ್ಟ್ ಫ್ಯೂ ಪ್ಲೇಸಸ್, ಮೆನಿ ಆಫ್ ದಿ ಅದರ್ ಪ್ಲೇಸಸ್ ಆರ್ ನಾಟ್ ಡೆವಲಪ್ಡ್. ಸೊ ಏನಾಗಿದೆ ಅಂದ್ರೆ, ಬರೀ ಕೆಲವು ಕಡೆ ಮಾತ್ರ ಡೆವಲಪ್ಮೆಂಟ್ ಆಗಿ ಇನ್ನೊಂದು ಕಡೆ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಉಟ್ಕೊಳ್ಳುತ್ತೆ. ಹಾಗಾಗಿ ಆಂಟ್ರಪ್ರೆನ್ಯೂರ್ಸ್ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಟ್ರೈ ಟು ಬ್ಯಾಲೆನ್ಸ್ ದಿಸ್ ಇಂಬ್ಯಾಲೆನ್ಸ್. ಆಲ್ರೆಡಿ ಆಗಿರುವಂತ ಈ ಇಂಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದಿ ಕಂಪನೀಸ್ ಇನ್ ದೋಸ್ ಪ್ಲೇಸಸ್ ವೇರ್ ದಿ ಇಂಡಸ್ಟ್ರೀಸ್ ಆರ್ ನಾಟ್ ಎಸ್ಟಾಬ್ಲಿಷ್ಡ್. ಅಂತ ಕಡೆ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ಗೆಟ್ ದಿ ಚೀಪ್ ಲೇಬರ್ ಅಂಡ್ ದೇ ವಿಲ್ ಬಿ ಕಾಂಪಿಟೇಟಿವ್ ಇನ್ ದಿ ಮಾರ್ಕೆಟ್. ದೇ ಕ್ಯಾನ್ ಪ್ರೊವೈಡ್ ದಿ ಜಾಬ್ ಆಪರ್ಚುನಿಟೀಸ್ ಓವರ್ ದೇರ್ and they will help for the development of that region. By this, the entrepreneurs are helping in the development of the economy. Friends, the next role played by the entrepreneurship in economic development is the innovation. The innovation plays a major role in the growth of an economy. Friends, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ನಿಮ್ಗೆ ಹೇಳಿದ್ದೆ, either innovate or you are going to perish. ಪ್ರಪಂಚದಲ್ಲಿ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಇನೋವೇಟ್ ಆರ್ ಎಲ್ಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್. ಫ್ರೆಂಡ್ಸ್ ನೋಡಿ, ನಾವು ಮೊದಲೆಲ್ಲ ಏನ್ ಮಾಡ್ತಿದ್ದೀರ ಅಂದ್ರೆ, ಮೊದಲೆಲ್ಲ ಒಂದು ಸಣ್ಣ ಬಲ್ಬ್ ಬರ್ತಿತ್ತು. ನಾವು ಟ್ಯೂಬ್ ಲೈಟ್ ಬರೋದಕ್ಕಿಂತ ಮುಂಚೆ ಒಂದು ಕ್ಲಾಂಡೆಸೆಂಟ್ ಅಂತ ಹೇಳ್ಬಿಟ್ಟು ಬಲ್ಬ್ ಬರ್ತಿತ್ತು. ಆ ಬಲ್ಬ್ ಯೂಸ್ ಮಾಡ್ತಿದ್ರಿ. ಆಮೇಲೆ ಏನಾಯ್ತು, ಹೊಸದಾಗ ಒಂದು ಇನೋವೇಷನ್ ಮಾಡಿದ್ರು. ಟ್ಯೂಬ್ಲೈಟ್ಸ್, ಫ್ಲೋರೋಸೆಂಟ್ ಬಲ್ಬ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ಅವಾಗ, ಸರ್ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಕ್ಲಾಂಡೆಸೆಂಟ್ ಬಲ್ಬ್ ಅಂಡ್ ಫ್ಲೋರೋಸೆಂಟ್ ಬಲ್ಬ್ ಅಂದ್ರೆ, ಈ ಪಿಕ್ಚರ್ ಅಲ್ಲಿ ಇರುವಂತ ಬಲ್ಬ್ಗೂ, ಈ ಸ್ಲೈಡ್ ಅಲ್ಲಿ ಕಾಣಿಸ್ತಿದೆಯಲ್ವಾ ಆ ರೀತಿ ಬಲ್ಬ್ಗೂ ಮತ್ತೆ
ಟ್ಯೂಬ್ ಲೈಟ್ಗೆ ಏನು ಸರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು, ಸರ್ ಅದರಲ್ಲಿ ಎಷ್ಟು ಕರೆಂಟ್ ಬಿಲ್ ಬರುತ್ತೋ ಇದರಲ್ಲಿ ಅರ್ಧ ಬರುತ್ತೆ ಸರ್, ಅರ್ಧಕ್ಕಿಂತ ಕಡಿಮೆ ಬರುತ್ತೆ ನೀವು ಟ್ಯೂಬ್ ಲೈಟ್ ಹಾಕೊಂಡ್ರೆ, ಮತ್ತೆ ಬೆಳಕು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಬೈ ದಿಸ್ ವಾಟ್ ಯು ಆರ್ ಡೂಯಿಂಗ್ ಇಸ್ ದಟ್ ಯು ಆರ್ ಸೇವಿಂಗ್ ದಿ ಕಾಸ್ಟ್ ಆಫ್ ದಿ ಎನರ್ಜಿ ಕಾಸ್ಟ್ ಕಡಿಮೆ ಮಾಡ್ತಿದ್ದೀರಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ LED ಬಲ್ಬ್ಸ್ ಬಂತು. ನಾನು ಮತ್ತೆ ಕೇಳಿದೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಫ್ಲೋರೋಸೆಂಟ್ ಬಲ್ಬ್ಸ್ ಅಂಡ್ LED ಬಲ್ಬ್ಸ್? ನಾನು ಅದನ್ನು ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಟ್ಯೂಬ್ ಲೈಟ್ಸ್ಗೆ ಎಷ್ಟು ಕರೆಂಟ್ ಬಿಲ್ ಕಟ್ತಿರೋ ಅದರದ್ದು 1/10, ಅಂದ್ರೆ ನೀವು ಟ್ಯೂಬ್ ಲೈಟ್ ಯೂಸ್ ಮಾಡಿ 100 ರೂಪಾಯಿ ಬಿಲ್ ಕಟ್ಟಿದ್ರೆ LED ಬಲ್ಬ್ಸ್ ಯೂಸ್ ಮಾಡಿದ್ರೆ ನೀವು ಬರೀ 10 ರೂಪಾಯಿ ಮಾತ್ರ ಬಿಲ್ ಕಟ್ಟಬೇಕಾಗುತ್ತೆ ಸರ್. ನೀವು ಈಗ ಯೋಚನೆ ಮಾಡಿ, ಸಿ ದರ್ ಇಸ್ ಎ ಸ್ಟೇಟ್ಮೆಂಟ್ ವಿಚ್ ಗೋಸ್ ಲೈಕ್ ದಟ್, 1 unit of electricity saved is 1 unit of electricity produced. ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಸಾಕಷ್ಟು ಸಮಸ್ಯೆ ಇದೆ. ಹಳ್ಳಿ ಕಡೆ ಈಗಲೂ ಸುಮಾರು ಹಳ್ಳಿ ಕಡೆ ಬರೀ 6 ಗಂಟೆ ಮಾತ್ರ 3 ಫೇಸ್ ಕರೆಂಟ್ ಕೊಡ್ತಾರೆ, ಮಿಕ್ಕಿದ್ದ 18 ಗಂಟೆ ಸಿಂಗಲ್ ಫೇಸ್ ಕರೆಂಟ್ ಇರುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಹೊಸದಾಗಿ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದಾಗ, ಹೊಸದಾಗಿ ಒಂದು ಇನೋವೇಷನ್ ಮಾಡಿದಾಗ, ದಿ ಕನ್ಸಂಪ್ಷನ್ ಆಫ್ ದಿ ಎಲೆಕ್ಟ್ರಿಸಿಟಿ ಇನ್ ದಿ ಅರ್ಬನ್ ಏರಿಯಾಸ್ ವಿಲ್ ಕಮ್ ಡೌನ್ ಬೈ ಯೂಸಿಂಗ್ ದಿಸ್ LED ಲೈಟ್ಸ್. ನೀವು ನೋಡಬೇಕು, ಬೆಂಗಳೂರಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಟ್ ಲೈಟ್ಸ್ ಕೂಡ ಕಂಪಲ್ಸರಿ LED ಬಲ್ಬ್ಸ್ ಹಾಕ್ಬೇಕಂತ ಹೇಳ್ಬಿಟ್ಟು ರೂಲ್ ಮಾಡಿದ್ದಾರೆ. ಅಂಡ್ ಬೆಸ್ಕಾಮ್ ಇಸ್ ವರ್ಕಿಂಗ್ ಇನ್ ಇನ್ಸ್ಟಾಲಿಂಗ್ ದಿ LED ಲೈಟ್ಸ್. ಸೊ ಆ ರೀತಿ LED ಲೈಟ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗಿದೆ, ದೇ ಹ್ಯಾವ್ ಕಮ್ ಔಟ್ ವಿತ್ ಸಮಥಿಂಗ್ ನ್ಯೂ ಇನೋವೇಷನ್. ಸರಿ ಸರ್, ಅವ್ರು LED ಲೈಟ್ಸ್ ಇನೋವೇಟ್ ಆಗೋದಕ್ಕೂ ಎಕನಾಮಿಕ್ ಗ್ರೋತ್ಗೂ ಏನು ಸರ್ ಸಂಬಂಧ ಅಂತ ಕೇಳಿದ್ರೆ, ನಾನು ನಿಮ್ಗೆ ಒಂದು ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮೊದಲು 100 ಯೂನಿಟ್ ಅಷ್ಟು ಕರೆಂಟು ಕನ್ಸ್ಯೂಮ್ ಆಗ್ತಿದ್ರೆ ಬೀದಿ ದೀಪಗಳನ್ನ ಉರಿಸೋದಕ್ಕೆ, ಇವತ್ತು ಬರೀ 10 ಯೂನಿಟ್ ಮಾತ್ರ ಕನ್ಸಂಪ್ಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಆ ರಿಮೈನಿಂಗ್ 90 ಯೂನಿಟ್ಸ್ ಏನ್ ಮಾಡ್ತಾರೆ, ದಿಸ್ ವಿಲ್ ಬಿ ಗಿವನ್ ಟು ದಿ ರೂರಲ್ ಪೀಪಲ್. ಸೊ ರೂರಲ್ ಪೀಪಲ್ ಅವ್ರಿಗೆ ಬಂದ್ರೆ ವಾಟ್ ದೇ ಕ್ಯಾನ್ ಡೂ ಇಸ್ ದಟ್ ದೇ ಕ್ಯಾನ್ ಎಕ್ಸ್ಟ್ರಾಕ್ಟ್ ದಿ ಗ್ರೌಂಡ್ ವಾಟರ್. ಇಟ್ ವಿಲ್ ಹೆಲ್ಪ್ ಇನ್ ದಿ ಇಂಡಸ್ಟ್ರೀಸ್ ಆಫ್ ದಿ ರೂರಲ್ ಏರಿಯಾಸ್. ಸೊ ನಾನು ನಿಮ್ಗೆ ಬರೀ ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಎಕ್ಸಾಂಪಲ್ಸ್ ಐ ಕ್ಯಾನ್ ಗಿವ್ ಯು. ಅರ್ಲಿ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಹೊಲ ಗದ್ದೆಯಲ್ಲಿ ತೋಟ ಮಾಡುವಾಗ ನೀರು ಕಟ್ಟೋ ಕೆಲಸ ಮಾಡ್ತಿದ್ರು. ಇವಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ. ಇಟ್ ಈಸ್ ಅನ್ ಇನೋವೇಷನ್. ಸೊ ಈ ಇನೋವೇಷನ್ ಇಂದ ಏನಾಗ್ತಿದೆ ಅಂತ ಹೇಳಿದ್ರೆ, ದಿ ಫಾರ್ಮರ್ಸ್ ಆರ್ ಯೂಸಿಂಗ್ ದಿ ಲೆಸ್ ವಾಟರ್ ಅಂಡ್ ಪ್ರೊಡ್ಯೂಸಿಂಗ್ ದಿ ಮೋರ್ ಕ್ರಾಪ್ಸ್ ಅಂಡ್ ಹೈಯರ್ ಹೀಲ್ಡ್. ಸೊ ದಿಸ್ ಹ್ಯಾಸ್ ಹೆಲ್ಪ್ಡ್ ಫಾರ್ ದಿ growth of economy in one or the other way. Coming to the next role played by the entrepreneurship in economic development is creation of employment opportunities. Friends, ನಾನು ನಿಮಗೆ ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಟಾಟಾ ಗ್ರೂಪ್ ಗೊತ್ತಿರಬೇಕು, ಟಾಟಾ ಇಂಡಸ್ಟ್ರೀಸ್. 2019 ಇಸ್ವಿಯಲ್ಲಿ ಅವರ ಕಂಪನಿಯಲ್ಲಿ ಸುಮಾರು ಏನಿಲ್ಲ ಅಂದ್ರೂ ದೇರ್ ವರ್ ಅರೌಂಡ್ 7,25,000 ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದೇರ್ ಆರ್ಗನೈಸೇಷನ್. So assume that if the 7,25,000 people are working directly, so it is going to provide an employment opportunities of more than 50 lakhs indirectly. I'll give one simple example, friends, how the indirect employment opportunities come into picture. ಉದಾಹರಣೆಗೆ ಯಾರಾದ್ರೂ ಒಬ್ಬನಿಗೆ ಕೆಲಸ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಎಲ್ಲರೂ ಅವನ್ ಕೆಲಸ ಸಿಕ್ಕಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅವನು ಹೋಗಿ ಒಂದ್ ಕಡೆ ಅವ್ನ ತಿಂಗಳಿಗೆ ಸಂಬಳ ಬಂದಾಗ ಈ ಗೋಸ್ ಟು ಶಾಪ್ ಅಂಡ್ ಪರ್ಚೇಸ್ ದಿ ರೇಷನ್. ಸೊ ಅಲ್ಲಿರುವಂತ ಕಿರಾಣಾ ಅಂಗಡಿ ಹಸ್ ಗಾಟ್ ಅನ್ ಬಿಸ್ನೆಸ್. ಈ ಗೋಸ್ ಟು ವೆಜಿಟೇಬಲ್ ಮಾರ್ಕೆಟ್ ಅಂಡ್ ಪರ್ಚೇಸಸ್ ವೆಜಿಟೇಬಲ್. ದಿ ಫ್ರೂಟ್ ಸೆಲ್ಲರ್ ಹಸ್ ಗಾಟ್ ದಿ ಬಿಸ್ನೆಸ್. ಒಂದು 5 ಜನ ಎಂಪ್ಲಾಯೀಸ್ ನ ಕರ್ಕೊಂಡು ಹೋಗೋದಕ್ಕೆ ಒಂದು ಕ್ಯಾಬ್ ಬರುತ್ತೆ ಅಂತ ಅನ್ಕೊಳ್ಳೋಣ, ಒಂದು ಕಾರ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ಕಾರ್ ಓಡಿಸೋನ್ಗೆ ಮತ್ತೆ ಆ ಕಾರ್ ಇರುವಂತ ಕಂಪ್ನಿಯವ್ರಿಗೆ ಆದಾಯ ಬಂತು, ಅವ್ರಿಗೊಂದು ಕೆಲಸ ಬಂತು. ಅಸ್ಯೂಮ್ ದಟ್ ದಿ ಫ್ಯಾಮಿಲಿ ಈಸ್ ಅ ನಾನ್ ವೆಜಿಟೇರಿಯನ್ ಫ್ಯಾಮಿಲಿ. ಒನ್ಸ್ ಇನ್ ಎ ವೀಕ್ ದೇ ವಿಲ್ ಕನ್ಸ್ಯೂಮ್ ನಾನ್ ವೆಜಿಟೇರಿಯನ್. ಅಂದ್ರೆ ಅವರಿಂದ ಏನಿಲ್ಲ ಅಂದ್ರೂ ಒಂದಷ್ಟು ನಾನ್ ವೆಜ್ ಮಾರೋರ್ಗೆ ಜೀವನ ಆಗುತ್ತೆ. ಅದೇ ರೀತಿ ಅಕಸ್ಮಾತ್ ಅವ್ರೇನಾದ್ರು ಬಟ್ಟೆನ ಯಾರಿಗಾದ್ರು ಐರನ್ ಕೊಟ್ಟಿದ್ರೆ ಆ ಬಟ್ಟೆ ಇಸ್ತ್ರಿ ಮಾಡೋರ್ಗೆ ಜೀವನ ಆಯ್ತು. ಅಸ್ಯೂಮ್ ದಟ್ ಪರ್ಸನ್ ಈಸ್ ಇನ್ ಅ ರೆಂಟೆಡ್ ಹೌಸ್, ಓನರ್ ಬಾಡಿಗೆ ಬಂತು.
ದೇರ್ ಚಿಲ್ಡ್ರನ್ಸ್ ಆರ್ ಸ್ಟಡಿಂಗ್ ಇನ್ ದಿ ಸ್ಕೂಲ್ ಫೀಸ್ ಹೋಗುತ್ತೆ, ಅವ್ರಿಗೆ ಇನ್ಕಮ್ ಬರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಂಪ್ಲಾಯಿ ಒಂದು ವ್ಯಕ್ತಿಗೆ ಕೆಲಸ ಸಿಕ್ಕಿದ್ರೆ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಆನ್ ಮೋರ್ ದ್ಯಾನ್ 10 ಇಂಡೈರೆಕ್ಟ್ ಜಾಬ್ಸ್. ಸೊ ಹಾಗಾಗಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇಂದ ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಮೋರ್ ಅಂಡ್ ಮೋರ್ ಜಾಬ್ ಆಪರ್ಚುನಿಟೀಸ್. ಅಂಡ್ ಎಸ್ಪೆಷಲಿ ಇಫ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದಿ ಅಂಡರ್ ಡೆವಲಪ್ಡ್ ಪ್ಲೇಸಸ್, ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಈ ರೀತಿಯಾಗಿ ದಿ ಆಂಟರ್ಪ್ರಿನರ್ಸ್ ಆರ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್ by creating an employment opportunities and contributing in a great way for the economic development of the country. Students, next important role played by the entrepreneurship in economic development is increase in productivity with modern production system. Entrepreneurs ಏನು ಮಾಡ್ತಿದ್ದಾರೆ, in the way of innovation they have invested a lot of money on research and development. ಹೊಸ ಪ್ಲಾಂಟ್ ಅಂಡ್ ಮೆಷಿನರಿ ಮೇಲೆ ಬಂಡವಾಳ ಹಾಕಿದ್ದಾರೆ. ಈ ರೀತಿ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ದೇ ಆರ್ ಏಬಲ್ ಟು ಕಮ್ ಔಟ್ ವಿತ್ ಎ ನ್ಯೂ ಪ್ರಾಡಕ್ಟ್ಸ್ ಆರ್ ನ್ಯೂ ಮೆಷಿನರೀಸ್ ವೇರ್ ದೇ ಕ್ಯಾನ್ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ ಗೂಡ್ಸ್. ಐ ವಿಲ್ ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್ ಟು ದಿ ಕರೆಂಟ್ ಸಿಚುವೇಶನ್ ಚಿಲ್ಡ್ರನ್. ಇವತ್ತೇನು ಈ ಒಂದು ಕೋವಿಡ್ ಕ್ರೈಸಿಸ್ ಇದೆಯಲ್ವಾ, ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದೇ ದೇಶದವರು ಮೆಡಿಸನ್ ನ ಕಂಡಿಡಿದ್ರು ದಟ್ ಮೆಡಿಸನ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಯಾಕೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಇಡೀ ವಿಶ್ವಕ್ಕೆ ಬೇಕಾಗಿರುವಂತ ಅಷ್ಟು ಔಷಧಿನ ಕಡಿಮೆ ಸಮಯದಲ್ಲಿ ಉತ್ಪಾದನೆ ಮಾಡುವಂತ ಮೆಷಿನರೀಸು ಅಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ನಮ್ಮ ದೇಶದಲ್ಲಿದೆ. ಹಾಗಾಗಿ these companies are helping in the development of the economy. Friends, I'll give one more example. India is a country of 1.4 billion. 140 ಕೋಟಿ ಇರುವಂತ ದೇಶ ನಮ್ಮ ದೇಶ. ಇಷ್ಟು ಜನಕ್ಕೆ, ಈ 140 ಕೋಟಿ ಇರುವಂತ ಜನಗಳಿಗೆ ರಿಸೋರ್ಸಸ್ ಯಾವ ರೀತಿ ಪ್ರೊವೈಡ್ ಮಾಡ್ತೀರಾ? ಹೌ ಆರ್ ಯು ಗೋಯಿಂಗ್ ಟು ಪ್ರೊವೈಡ್ ದಿ ರಿಸೋರ್ಸಸ್ ಇಸ್ ಎ ವೆರಿ ಬಿಗ್ ಚಾಲೆಂಜ್ for any government. ಹಾಗಾಗಿ that is the place where the entrepreneurs will come into the picture. They come out with the new techniques for speed of the production. ನಾನು ನಿಮ್ಗೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ಅಕ್ಕಿನ ಏನೊಂದು 3 ತಿಂಗಳಲ್ಲಿ ಬೆಳೀತಾರಲ್ವಾ, ಅದೇ ಏನಾದ್ರು ಇಫ್ ಇಟ್ ಗೆಟ್ಸ್ ಡಿಲೇಡ್ ಬೈ 6 months, ಅಕಸ್ಮಾತ್ 6 ತಿಂಗಳಿಗೆ ಅಕ್ಕಿ ಬೆಳೆಯುತ್ತೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಉಪವಾಸ ಮಲಗಬೇಕಾಗುತ್ತೆ. ಈಗ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ದೇ ಆರ್ ಕಮಿಂಗ್ ಔಟ್ ವಿತ್ ನ್ಯೂ ಇನೋವೇಷನ್ಸ್, ನ್ಯೂ ಕ್ರಿಯೇಷನ್ಸ್, ನ್ಯೂ ಇನ್ವೆನ್ಷನ್ಸ್ ವೇರ್ ದೇ ಆರ್ ಏಬಲ್ ಟು ರಿಡ್ಯೂಸ್ ದಿ ಪೀರಿಯಡ್ ಫಾರ್ ಪ್ರೊಡ್ಯೂಸಿಂಗ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಗೂಡ್ಸ್ ಬೇಗ ಪೆರಿಷಬಲ್ ಆಗ್ಬಿಡ್ತಾ ಇತ್ತು. ಈಗ these people have come out with something new method where the goods are not getting perished quickly. ಈಗ ಅದ್ಯಾವುದೋ ಒಂದು ಶಾಮಂತಿಗೆ ಹೂವು ಅಂತ ಒಂದು ಬರುತ್ತೆ, ದಟ್ ಫ್ಲವರ್ ಹೂವು ಒಂದು ವಾರ ಆದ್ರೂ ಬಾಡೋದಿಲ್ಲ. ಸೊ these are the new modern techniques that is been used in the production activities, and this production activity is helping to improve the productivity, and it is helping directly and indirectly for the economic development of the country. The next role played by the entrepreneurship in economic development is export promotion and import substitution. The meaning of export promotion is that we are going to come out with many new industries where we are going to increase the exports. ನಾವೇನ್ ಮಾಡ್ತೀವಿ ಅಂದ್ರೆ, ಹೊಸ ಮಾರ್ಕೆಟ್ಸ್ ನ ಕ್ರಿಯೇಟ್ ಮಾಡ್ತೀವಿ, ನಮ್ಮಲ್ಲಿರುವಂತ ಪ್ರಾಡಕ್ಟ್ಸ್ ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಫ್ರೆಂಡ್ಸ್, ಯು ಮೇ ನಾಟ್ ಬಿಲೀವ್, ಬೆಂಗಳೂರಿಂದ ಸುಮಾರು 200 ಕೋಟಿ, ಒಂದು ವರ್ಷಕ್ಕೆ 200 ಕೋಟಿ ರೂಪಾಯಿ ಅಷ್ಟು ರೋಸಸ್ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ದೇಶಕ್ಕೆ. ಸೊ 200 ಕೋಟಿ ಅಷ್ಟು ಎಕ್ಸ್ಪೋರ್ಟ್ ಆದ್ರೆ ನಮ್ಗೇನಾಗುತ್ತೆ, ನಮ್ಮ ದೇಶಕ್ಕೆ ವಿ ಗೆಟ್ ದಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. When we have more foreign exchange reserves, it will contribute for the economic development of the country.
the entrepreneurs are establishing many industries, keeping in mind the exports oriented industries. ಬೇರೆ ದೇಶಕ್ಕೆ ಸಪ್ಲೈ ಮಾಡಬೇಕು, ಬೇರೆ ದೇಶಕ್ಕೆ ಮಾತ್ರ ಎಕ್ಸ್ಪೋರ್ಟ್ ಮಾಡುವಂಥ ಗೂಡ್ಸ್ನ ಇಂಡಸ್ಟ್ರೀಸ್ನ ನಮ್ಮ ದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಸಾಕಷ್ಟು ಗಾರ್ಮೆಂಟ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಟೆಕ್ಸ್ಟೈಲ್ಸ್ ಎಲ್ಲನೂ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಈ ರೀತಿಯಾಗಿ ಥ್ರೂ ಎಕ್ಸ್ಪೋರ್ಟ್ ಪ್ರಮೋಷನ್ ದಿ ಆಂಟರ್ಪ್ರೆನ್ಯೂರ್ಸ್ ಆರ್ ಹೆಲ್ಪಿಂಗ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಸಿಮಿಲರ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಫಾರ್ ಪ್ರೊಡ್ಯೂಸಿಂಗ್ ಸರ್ಟನ್ ಗೂಡ್ಸ್, ಯಾವುದೋ ಒಂದು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ರಾ ಮೆಟೀರಿಯಲ್ಸ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ರಾ ಮೆಟೀರಿಯಲ್ಸ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಬದಲು ನಾವೇ ನಮ್ಮ ದೇಶದಲ್ಲಿ ಲೆಟ್ ಅಸ್ ಸೆಟ್ ಅಪ್ ದಿ ಇಂಡಸ್ಟ್ರೀಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ದೋಸ್ ರಾ ಮೆಟೀರಿಯಲ್ಸ್. ಇದನ್ನ ನಾವೇನಂತ ಕರಿತೀವಿ, ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ಟೂಡೆಂಟ್ಸ್. ಸೊ ಈ ರೀತಿ ಮಾಡೋದ್ರ ಮುಖಾಂತರ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರೀಸ್. Friends, the next role played by an entrepreneurship is the role of catalyst agent. ಏನು ಈ ಕ್ಯಾಟಲಿಸ್ಟ್ ಏಜೆಂಟ್ ಅಂತ ಹೇಳಿದ್ರೆ, he is going to bring a new change in the way how we are working. ನಾವೀಗ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ, ಆ ಕೆಲಸನ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು, ಅಥವಾ ಹೊಸ ಟೆಕ್ನಿಕ್ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು. ಈಗ ಇರುವಂಥ ಟೆಕ್ನಿಕ್ನ ಬಿಟ್ಬಿಟ್ಟು ಇನ್ಯಾವುದಾದ್ರು ಹೊಸ ಮೆಥಡಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅದು ಯಾವ ರೀತಿ, ಹೌ ಇಟ್ ಈಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್. ಸೊ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಆಂಟರ್ಪ್ರೆನ್ಯೂರ್ ವಿಲ್ ಪ್ಲೇ ಆಸ್ ಎ ಕ್ರಿಯೇಟಿವ್ ಡಿಸ್ಟ್ರಕ್ಟರ್ ಅಂಡ್ ಇನೋವೇಟರ್. ಆಲ್ರೆಡಿ ಕ್ರಿಯೇಟ್ ಮಾಡಿರೋದನ್ನ ಡಿಸ್ಟ್ರಕ್ಟಿವ್ ಮಾಡಿಬಿಟ್ಟು ಬೇರೆ ಹೊಸದಾಗಂಥ ಮೆಥಡ್ಸ್ನ ಕಂಡುಹಿಡಿದು ಆ ಮೆಥಡ್ ಮುಖಾಂತರ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ, ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಇನ್ಕಮ್, ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಸೇಲ್ಸ್, and he plays a multiple role. So entrepreneur will act as an catalyst agent. Friends, the next role is augmenting and meeting local demands. Friends, ಒಬ್ಬ ಆಂಟ್ರಪ್ರೆನ್ಯೂರ್ ಅವನೇನ್ ಮಾಡ್ತಾನೆ, ಪ್ರಾಡಕ್ಟ್ಸ್ನ ಬರೀ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಥವಾ ಇಂಡಸ್ಟ್ರೀಸ್ಗೋಸ್ಕರನೇ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅನ್ಕೊಳ್ಳೋದು ತಪ್ಪು. He produces the goods even to meet the local demands. ಈಗ ಒಂದು ಗಾರ್ಮೆಂಟ್ಸ್ ಇದೆ ಅಂತ ಅನ್ಕೊಳ್ಳಿ, ಆ ಗಾರ್ಮೆಂಟ್ಸ್ ಇಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಟ್ಟೆನ ಬೇರೆ ದೇಶಕ್ಕೆ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪು. ಆ ಟೆಕ್ಸ್ಟೈಲ್ಸ್ ಏನ್ ಮಾಡ್ತಾರೆ, ಬಟ್ಟೆಗಳನ್ನ ನಮ್ಮ ಲೋಕಲ್ ಡಿಮಾಂಡ್ಗೋಸ್ಕರ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್. ಸೊ ಈ ರೀತಿಯಾಗಿ ಮಾರೋದ್ರಿಂದ ಏನಾಗ್ತಿದೆ, ದೇ ಆರ್ ಹೆಲ್ಪಿಂಗ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಸರ್, ಒಂದು ಗಾರ್ಮೆಂಟ್ಸ್ನವರು ಬಟ್ಟೆ ಲೋಕಲ್ ಅಲ್ಲಿ ಮಾಡಿದ್ರೆ ಹೌ ಇಸ್ ಗೋಯಿಂಗ್ ಟು ಕ್ರಿಯೇಟ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಫ್ರೆಂಡ್ಸ್, ನೀವು ಏನೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಯು ಹ್ಯಾವ್ ಟು ಪೇ ದಿ ಟ್ಯಾಕ್ಸಸ್. ಒಂದು. ಎರಡನೇದು, ಲೋಕಲ್ ಅಲ್ಲಿ ಕನ್ಸಂಪ್ಷನ್ ಆದ್ರೆ ದಿ ಪ್ರೊಡಕ್ಷನ್ ಮಾಡ್ತಿರೋಂಥವ್ರು ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ತಾರೆ, ಅಗೇನ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೋಕಲ್ಸ್. ಸೊ ಈ ರೀತಿಯಾಗಿ ನಾನು ಇದನ್ನ ಮಾತಾಡ್ತಾ ಹೋದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಇದು. ಸೊ ಬಟ್ ಲೆಟ್ ಅಸ್ ಸ್ಟಿಕ್ ಟು ದಿ ಪಾಯಿಂಟ್ that the entrepreneurs are even fulfilling the demands of the locals, and by this they are helping the economic development directly as well as indirectly. Friends, the next role of entrepreneurship in economic development is reinventing entrepreneurial venture. The entrepreneurs are going to reinvent the new things. It is nothing but the reinventing is nothing but the another word of innovation. ಅವ್ರು ಏನ್ ಮಾಡಿರ್ತಾರೆ, ಯಾವುದೋ ಒಂದು ಪ್ರಾಬ್ಲಮ್ಗೆ ಒಂದು ಪ್ರಾಡಕ್ಟ್ನ ಕಂಡುಹಿಡ್ದಿರ್ತಾರೆ, ಅದು ಆಬ್ಸೊಲ್ಯೂಟ್ ಆಗ್ತಿರುತ್ತೆ, ಅಂದ್ರೆ ಹಳೇದಾಗ್ತಿದ್ದಂಗೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಹೊಸ ಪ್ರಾಡಕ್ಟ್ಸ್ ಜೊತೆಗೆ ಬರ್ತಾರೆ. ಎಕ್ಸಾಂಪಲ್, ನೀವೀಗ ಕಂಪ್ಯೂಟರ್ ಏನು ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀರಿ, ನೀವು MS ವರ್ಡ್ ತಗೋಬಹುದು. MS ವರ್ಡ್ ತಗೊಂಡ್ರೆ ಅದರಲ್ಲಿ MS 2000, 2003, 2007, 2012, 2016, 2019 ಅಂತ ಇರುತ್ತೆ. ಹಲವಾರು ವರ್ಷನ್ಸ್ ಇರುತ್ತೆ. ಸೊ ಅದು ಯಾಕೆ ಆ ರೀತಿ ಆಗಿರುತ್ತೆ ಅಂದ್ರೆ, ದೇ ಕೀಪ್ ಆನ್ ಅಪ್ಗ್ರೇಡಿಂಗ್ ದೆಮ್ಸೆಲ್ಫ್. ಆ ರೀತಿಯಾಗಿ ಒಬ್ಬ ಆಂಟ್ರಪ್ರೆನ್ಯೂರ್ ಏನ್ ಮಾಡ್ತಾ ಇರ್ತಾನೆ, ಈ ಕೀಪ್ಸ್ ಆನ್ ಅಪ್ಗ್ರೇಡಿಂಗ್ ಹಿಮ್ಸೆಲ್ಫ್ ಅಂಡ್ ಈ ಕೀಪ್ಸ್ ಆನ್ ರೀಇನ್ವೆಂಟಿಂಗ್ ಮೆನಿ ನ್ಯೂ ಥಿಂಗ್ಸ್. ಸೊ ಈ ರೀತಿಯಾಗಿ ರೀಇನ್ವೆನ್ಷನ್ ಮಾಡೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ವಿಲ್ ಬಿ ಕಾಂಪಿಟೇಟಿವ್ ಇನ್ ದಿ ಮಾರ್ಕೆಟ್. ಇಫ್ ಈಸ್ ನಾಟ್ ಕಾಂಪಿಟೇಟಿವ್ ಇನ್ ದಿ ಮಾರ್ಕೆಟ್, ಈಸ್ ಗೋಯಿಂಗ್ ಟು ಸಫರ್ ಎ ಹ್ಯೂಜ್ ಲಾಸ್.
ನಾನು ನಿಮಗೆ ರಿಯಲ್ ಲೈಫ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಿಲಯನ್ಸ್ ಜಿಯೋದವರು ಅವ್ರ ಸಿಮ್ ಬಿಟ್ಟಾಗ ದೇ ಇಂಪ್ಲಿಮೆಂಟೆಡ್ ಎ ಟೆಕ್ನಾಲಜಿ ಕಾಲ್ಡ್ ವೋಲ್ಟೆ ಟೆಕ್ನಾಲಜಿ, VOLT, ವೋಲ್ಟೆ ಟೆಕ್ನಾಲಜಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ದೇ ವರ್ ದಿ ಫಸ್ಟ್ ಪೀಪಲ್ ಟು ಕಮ್ ವಿತ್ ದಿಸ್ ವೋಲ್ಟೆ ಟೆಕ್ನಾಲಜಿ. ಅವ್ರಿಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಇದರಲ್ಲಿ. ದೇ ಡೈರೆಕ್ಟ್ಲಿ ಕೇಮ್ ಟು ದಿ ಟೆಲಿಕಾಮ್ ಇಂಡಸ್ಟ್ರೀಸ್ ವಿತ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸುಮಾರು 1.5 ಲಕ್ಷ ಕೋಟಿಯಷ್ಟು ಬಂಡವಾಳ ಹಾಕಿದ್ರು. And they came out with that technology. But unfortunately, the other companies like Airtel, Vodafone, Idea, Tata Docomo, BSNL, all these companies, what happened is that they failed to reinvent themselves for that Volta technology. ಆ ವೋಲ್ಟೆ ಟೆಕ್ನಾಲಜಿನ ಅವ್ರು ಇಂಟ್ರಡ್ಯೂಸ್ ಮಾಡೋ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಲೈಕ್ ಮೋಸ್ಟ್ ಆಫ್ ದಿ ಕಂಪ್ನೀಸ್ ಗಾಟ್ ವೈಂಡ್ ಅಪ್, ಮುಚ್ಕೊಂಡು ಹೋಗ್ಬಿಡ್ತು. ಟಾಟಾ ಡೊಕೊಮೊ ಇಲ್ಲ ಇವತ್ತು, ಐಡಿಯಾ ಇಲ್ಲ, ಸ್ಪೈಸ್ ಇಲ್ಲ. ವಿ ಕ್ಯಾನ್ ಸಿ ಓನ್ಲಿ 3 or 4 major players. One is Airtel, another is Jio, BSNL and Vodafone. ಫ್ರೆಂಡ್ಸ್ ನೋಡಿ, ರೀಇನ್ವೆನ್ಷನ್ ಆಗದೆ ಇರೋದಕ್ಕೋಸ್ಕರ ದಿ ಏರ್ಟೆಲ್ ಹ್ಯಾಸ್ ಲಾಸ್ಟ್ ಮೆಜಾರಿಟಿ ಆಫ್ ದಿ ಮಾರ್ಕೆಟ್ ಶೇರ್. ದೇ ವರ್ ದಿ ನಂಬರ್ 1 ಇನ್ ಟೆಲಿಕಾಮ್, ಬಟ್ ಟುಡೇ ದೇ ಸ್ಟ್ಯಾಂಡ್ ಇನ್ ದಿ ಸೆಕೆಂಡ್ ಪ್ಲೇಸ್. And today they are suffering the huge losses because they failed to reinvent themselves. Had they brought this Volte technology, or ಆ ಒಂದು ಟೆಕ್ನಾಲಜಿನ ತಗೊಂಡ್ಬಂದು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಕರೆಗಳು ಮಾಡೋದಕ್ಕೆ, ಕಾಲ್ಸ್ ಮಾಡೋದಕ್ಕೆ ಮತ್ತು ಡೇಟಾ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಿದ್ರೆ ಇವತ್ತು ಜಿಯೋ ಎಲ್ಲೂ ಅವ್ರ ಮುಂದೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. I think it will take another 3 or 4 years for Airtel to come to make profit. Having said this, let us come to the end of this session. So let us recollect what and all we have done. So the role of entrepreneurship in economic development is that he helps in economic growth and prosperity. He helps in social stability and balance the regional development. He acts as an innovator in the economic growth. He creates an employment opportunities. He increases the productivity by using the modern production system. He helps in export promotion and import substitution. He acts as a catalyst agent. He also augments and provides goods for the local demand, and he plays an reinventing entrepreneurship venture. By all this, the entrepreneurship is helping for the development of the economy and the country. Thank you, children. Thank you very much.